ಸರ್, ಧ್ಯಾನದೊಳಗಡೆ ಒಂದು 112 ಟೆಕ್ನಿಕ್ ಇದಾವಂತ ಹೇಳ್ತಾರೆ ಸರ್. ಅದರಲ್ಲಿ ಯಾವುದನ್ನ ಬಹಳ ಸೂಕ್ತ ಅಂತ ತಮ್ಮ ಒಂದು ಅನಿಸಿಕೆ ಸರ್? ಎಸ್ ಮೇಡಮ್. ಅಂದ್ರೆ ಇಲ್ಲಿ ನೋಡಿ ಮೇಡಮ್, 112 ಟೆಕ್ನಿಕ್ ಶಿವ ಪಾರ್ವತಿಗೆ ತಿಳಿಸ್ಕೊಡ್ತಾನಂತೆ. ವಿಜ್ಞಾನ ಭೈರವ ತಂತ್ರದಲ್ಲಿ ಶಿವ ಸ್ವತಃ ಆ 112 ವಿಧಗಳ ಧ್ಯಾನವನ್ನು ಪಾರ್ವತಿಗೆ ತಿಳಿಸ್ಕೊಡ್ತಾರೆ. ನೋಡಿ, ಇಲ್ಲಿ ಕಲಿಸ್ಕೊಡ್ಲಿಲ್ಲ, ತಿಳಿಸ್ಕೊಡ್ತಾನೆ. ಹ್ಮ್. ಎಷ್ಟು ವ್ಯತ್ಯಾಸ ಇದೆ. ಪಾರ್ವತಿ ಕಲ್ಸ್ಕೊಡಕ್ ಆಗಲ್ಲ, ತಿಳಿಸ್ಕೊಡ್ತಾನೆ, ತಿಳಿಸ್ತಾನೆ. ಇಲ್ಲಿ ಶಕ್ತಿಗೆ ಎಲ್ಲವೂ ತಿಳಿದಿದೆ. ಆದ್ರೂ ಶಕ್ತಿ ಮಾತೆ ಶಿವನ ಪ್ರಶ್ನೆ ಹಾಕ್ತಾಳೆ. ಯಾಕೆ ಅಂದ್ರೆ ಆ 112 ವಿಧಗಳ ಧ್ಯಾನದ ಪಟ್ಟಿ ನಮ್ಮ ಮನುಷ್ಯರಿಗೆ ಗೊತ್ತಾಗ್ಲಿ ಅಂತ. ಓ. ಅದಕ್ಕೆ ಶಿವ ಪಾರ್ವತಿಗೆ ತಿಳಿಸ್ತಾನೆ. 112 ಬಗೆಯದ ಧ್ಯಾನವನ್ನು ತಿಳಿಸಿ, ಅದರಲ್ಲಿ ಶ್ರೇಷ್ಠವಾದದ್ದು ಧ್ಯಾನ ಆನಾಪಾನಸತಿ ಧ್ಯಾನ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಇದು ಅತಿ ಸುಲಭವಾದ ಧ್ಯಾನ, ಅತಿ ಶ್ರೇಷ್ಠವಾದ ಧ್ಯಾನ. ಯಾಕೆ ಅಂದ್ರೆ ಪ್ರತಿಯೊಂದು ಸಣ್ಣ ಮಗು ಕೂಡ ಈ ಧ್ಯಾನವನ್ನು ಮಾಡ್ಬೋದು. ಉಸಿರಿನ ಮೇಲೆ ಗಮನ ಇಡೋದು ಬಹಳ ಸುಲಭವಾದ ಧ್ಯಾನ ಅಂತೇಳಿ ಶಿವ ಅದರ ಬಗ್ಗೆನು ಹೇಳ್ತಾರೆ. ಅದನ್ನೇ ಪತ್ರಿಸಾರ್ಕ್ಕಿಂತ 2500 ವರ್ಷ ಮುಂಚೆ ಬುದ್ಧ ಆ ಒಂದು ಆನಾಪಾನಸತಿ ಧ್ಯಾನವನ್ನು ಕಂಡುಕೊಂಡು ಅದನ್ನ ಇಡೀ ವಿಶ್ವವೇ ಅದನ್ನ ಪ್ರಚಾರ ಮಾಡಿದ್ರು. ಆ 2500 ವರ್ಷದ ಬುದ್ಧನ ನಂತರ ಮೈತ್ರಿಯ ಬುದ್ಧವಾಗಿ ಪತ್ರಿಸಾರ್ ಒಳಗ್ ವಾಕಿನ್ ಆಗಿ ಪತ್ರಿಸಾರ್ ಮುಖಾಂತರ ಇಡೀ ವಿಶ್ವಕ್ಕೆ ಮತ್ತೆ ಆ ಧ್ಯಾನದ ಪರಿಚಯ ಮಾಡಿದ್ರು. ಅಂತ ಒಂದು ಧ್ಯಾನ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ನೋಡಿ, ಎಷ್ಟು ಭಾಗ್ಯವಂತರು ನಾವು. ಅದ್ಭುತವಾದ ಶ್ರೇಷ್ಠವಾದ ಧ್ಯಾನ ಪದ್ಧತಿಯನ್ನು ನಾವು ಅನುಸರಿಸ್ತಾ ಇದ್ದೀವಿ. ಎಸ್. ಥ್ಯಾಂಕ್ ಯು ಸರ್. ಬಹಳ ಅದ್ಭುತವಾದಂತ ಧ್ಯಾನ ಸರ್ ಇದು, ಆನಾಪಾನಸತಿ ಧ್ಯಾನ. ಈ ಧ್ಯಾನಕ್ಕೆ ಬಂದಂತ ಎಸ್ ಎಸ್ ನಾವೆಲ್ಲರೂ ಅದೃಷ್ಟವಂತರಂತಾನೆ ಕರಿಬಹುದು ಸರ್. ಸರ್, ಈಗ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನೋಡಿ ಮೇಡಮ್, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಇದಕ್ಕೆ ಒಂದು ಬಹಳ ಈಸಿಯಾದ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಮ್ಯಾಗ್ನೆಟ್ ನ ನಾವು ಇಟ್ಟಾಗ ಯಾವ ರೀತಿ ಒಂದು ಐರನ್ ಪೀಸಸ್ ಅದಕ್ಕೆ ಬಂದು ಅಂಟ್ಕೊಳ್ತೋ, ಇದಕ್ಕೆ ಈ ಮ್ಯಾಗ್ನೆಟಿಕ್ ಪವರ್ ಇರೋದಕ್ಕೆ ಆ ಐರನ್ ಪೀಸಸ್ ಬಂದು ಮ್ಯಾಗ್ನೆಟಿಕ್ ಅಂಟ್ಕೊಳುತ್ತೆ. ಅದೇ ರೀತಿ ಲಾ ಆಫ್ ಅಟ್ರಾಕ್ಷನ್ ಅಂತಂದ್ರೆ ನಮ್ಮ ಆಲೋಚನೆಯ ಸ್ಥಿತಿ ಯಾವ ರೀತಿ ಇರುತ್ತೋ ಆ ಆಲೋಚನೆ ಸ್ಥಿತಿಯ ಅನುಗುಣವಾಗಿ ಯೂನಿವರ್ಸ್ ನಮಗೆ ಎಲ್ಲವನ್ನು ಕೊಡ್ತಾ ಹೋಗುತ್ತೆ. ನಾನು ಕೆಟ್ಟವನು ಅಂತಂದ್ರೆ ನಿನಗೆ ಕೆಟ್ಟ ಪರಿಸ್ಥಿತಿನೇ ಕೊಡುತ್ತೆ. ನಾನು ಒಳ್ಳೆಯವನು, ನಾನು ಯೋಗಿ ಅಂತ ಅಂದ್ರೆ ನಿನಗೆ ಯೋಗಿ ಆಗ ಒಂದು ಪರಿಸ್ಥಿತಿನೇ ಕೊಡುತ್ತೆ. ಎಲ್ಲವೂ ನಿನ್ನ ಫ್ರೀ ವಿಲ್ ಬಿಟ್ಟಿದೆ ಯೂನಿವರ್ಸ್. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಈಸ್ ನಥಿಂಗ್ ಬಟ್ ಯದ್ಭಾವಂ ತದ್ಭವತಿ. ಯಾವ ರೀತಿ ನೀನು ಥಿಂಕ್ ಮಾಡ್ತೀಯೋ, ಯಾವ ರೀತಿ ನಿನ್ನ ಭಾವನೆ ಇದೆಯೋ ಅದೇ ನಿನಗೆ ಲಭಿಸುತ್ತದೆ, ಅದೇ ಅಟ್ರಾಕ್ಟ್ ಆಗುತ್ತೆ. ಬಟ್ ಒಂದು ಅಯಸ್ಕಾಂತ ಪವರದಿಂದ ಆ ಒಂದು ಕಬ್ಬಿಣದ ಪೀಸ್ಗಳು ಅಟ್ರಾಕ್ಟ್ ಆಗ್ತವೆ. ಆದ್ರೆ ಈ ಮನುಷ್ಯನಿಗೆ ಈ ಆಲೋಚನಾ ಒಂದು ಶಕ್ತಿಯಿಂದ ಆ ವಿಶ್ವದಿಂದ ಎಲ್ಲವನ್ನೂ ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು? ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಕಲ್ಸ್ಕೊಡ್ತೀವಲ್ಲ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ. ಮತ್ತೆ ಒನ್ಸ್ ಅಗೇನ್ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಎದರಿಂದ ಕಲ್ಸ್ಕೊಡ್ತಾ ಇದೀವಿ? ನಮ್ಮ ಆಲೋಚನೆಗಳಿಂದನೇ ಕಲ್ಸ್ಕೊಡ್ತಾ ಇದೀವಿ. ಮತ್ತೆ ಎಲ್ಲದಕ್ಕೂ ಮೂಲ ಯಾವುದು ಅಂದ್ರೆ ನಿಮ್ಮ
ಆಲೋಚನೆಗಳು. ಲಾ ಆಫ್ ಅಟ್ರಾಕ್ಷನ್ಗೂ ನಿಮ್ಮ ಆಲೋಚನೆ ಮೂಲ, ಲಾ ಆಫ್ ಮ್ಯಾನಿಫೆಸ್ಟೇಷನ್ಗೂ ನಿಮ್ಮ ಆಲೋಚನೆಗಳ ಮೂಲ. ಅಂದ್ರೆ ಒಂದು ಆಲೋಚನೆಗಳಿಂದ ಈ ಕಡೆ ಅಟ್ರಾಕ್ಷನ್, ಈ ಕಡೆ ಮ್ಯಾನಿಫೆಸ್ಟೇಷನ್, ಎರಡೂ ಕೂಡ ಸಾಧ್ಯ ಆಗುತ್ತೆ.